ಈ ಸೂಪರ್ಸ್ಟಿಷಿಯಸ್ಸು ಮತ್ತು ಬಿಲೀವ್ಸ್ಗಳ ಬಗ್ಗೆ ಇರುತ್ತೆ. ಅಂದರೆ ದಿನನಿತ್ಯದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಅದನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಕೆಲವೊಂದನ್ನು. ಯಾವುದೇ ಉದಾಹರಣೆ ಅಂತಂದರೆ, ಈಗೇನೋ ಒಂದು ಬೆಕ್ಕು ಲೆಫ್ಟಿಂದ ರೈಟ್ ಹೋಗುತ್ತೆ ಅಥವಾ ರೈಟಿಂದ ಲೆಫ್ಟ್ ಹೋಗುತ್ತೆ ಅಂತ. ಐ ಸ್ಟಿಲ್ ಪ್ರಾಕ್ಟೀಸ್ ದಟ್. ನಾನು ಕಾರ್ ನಿಲ್ಲಿಸ್ಬಿಟ್ಟು 7 ಸಲ ಹೋಗಿದ್ದೀನಿ. ಐ ಡೋಂಟ್ ನೋ ಫಾರ್ ವಾಟ್, ಐ ಡೋಂಟ್ ನೋ ವೈ. ಈವನ್ ಟುಡೇ ಐ ಡೂ ದಟ್. ಅಕಸ್ಮಾತ್ ಇಫ್ ಐ ಮಿಸ್ಡ್ ಅದನ್ನೆಲ್ಲ ಉಗಿದಿಲ್ಲ ಅಂದರೆ ಐಮ್ ಲೈಕ್ ಉಗಿತೀನಿ, ನಾಟ್ ಲೈಕ್ ಲಿಟ್ರಲಿ ಸ್ಪಿಟ್ಟಿಂಗ್, ಒಂಥರ ತು ಅಂತ ಆ ಥರ ಅಂದ್ಕೊಳ್ಳೋಂಥದ್ದು. ಇಟ್ ಕ್ಯಾನ್ ಬಿ ಏನೋ ಒಂದು ಬೇಸಿಕ್ ಇರ್ಬೋದು, ನಮ್ಗೆ ಗೊತ್ತಿಲ್ದಿರಂಗೆ ಅದನ್ನು ಅವಿಭಾಜ್ಯ ಅಂಗವಾಗಿ ಬಂದುಬಿಟ್ಟಿದೆ. ಅದನ್ನು ಆಳದಲ್ಲಿ ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ, ನಾವು ತಿಳ್ಕೊಳಕ್ಕೆ ಹೋಗಿಲ್ಲ. ವಾಟ್ ಈಸ್ ಯುವರ್ ಟೇಕ್ ಆನ್ ಆಲ್ ದೀಸ್? ಬೆಕ್ ಬಗ್ಗೆಗಿಂತ ಐ ಥಿಂಕ್ ಐ ಪ್ರಿಫರ್ ಟಾಕಿಂಗ್ ಲಿಟಲ್ ಬಿಟ್ ಅಬೌಟ್ ಲೈಕ್ ಮುಸ್ರೆ ಮೈಲ್ಗೆ, ಓಕೆ, ಆ್ಯಂಡ್ menstrual cycles ಬಗ್ಗೆ. So I think some of these things are very, even though they don't practice, ಎಲ್ಲರೂ ಏನೋ ಓಕೆ ಅದನ್ನ ನಾವು ಅಪೋಸ್ ಮಾಡಲಿಲ್ಲ ಅಂದರೆ ಇದು ಫೆಮಿನಿಸ್ಟ್ ಅಂಡರ್ಸ್ಟ್ಯಾಂಡಿಂಗಿಗೆ. ಸೊ ಐ ಜಸ್ಟ್ ವಾಂಟ್ ಟು ಮೇಕ್ ಸಮ್ ಆಫ್ ದೀಸ್ ಥಿಂಗ್ಸ್ ಲಿಟಲ್ ಒಂಥರ ಹಳೆ ಕಾಲ ಹೊಸ ಕಾಲ ಅಲ್ಲ, ಇಟ್ಸ್ ಆಲ್ ರಿಲೇಟೆಡ್ ಟು ಎನರ್ಜೀಸ್. ಓಕೆ, ಹಿಂದೆ ರೆಫ್ರಿಜರೇಟರ್ಸ್ ಇರ್ತಾರೆ. ಸೊ ಯಾವುದೇ ಊಟ, ಮೊಸರು, ಹಾಲು ಈ ಥರದ್ದು, ಓಕೆ, ಮೊಸರನ್ನ ಮುಟ್ಟಿ ಹಾಲನ್ನು ಮುಟ್ಟಿದಾಗ ಅಕಸ್ಮಾತ್ ಕೈ ಏನಾದ್ರು ಏನೋ ನೇಲಲ್ಲೋ ಎಲ್ಲೋ ಅದ್ರದ್ದು ಅಂಶ ಇತ್ತು, ಅದು ಆಯಿತು, ಹಾಲು ಹೊಡೆದೋದು. ಅವಾಗಿನ ಜನ ಇಷ್ಟೊಂದು ಪ್ರಾಸ್ಪರಸ್ ಆಗಿರ್ತಾರೆ.